ಯನ್ನು ಪುನಶ್ಚೇತನಗೊಳಿಸಲು ರು 70 ಕೋಟಿಗಳನ್ನು ಪಾಲಿಕೆಯ ಪ್ರಮುಖ ರಸ್ತೆಗಳಲ್ಲಿ ಅಲಂಕಾರಿಕ ವಿದ್ಯುದೀಕರಣಕ್ಕಾಗಿ ರು 15 ಕೋಟಿಗಳ ಆಯವ್ಯಯವನ್ನು ಮೀಸಲಿರಿಸಲಾಗಿದೆ. ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಲು ನಾವು ಸುರಕ್ಷಾ ಯೋಜನೆಯಡಿ 12 ಪ್ರಮುಖ ಜಂಕ್ಷನ್ಗಳನ್ನು ವೈಜ್ಞಾನಿಕವಾಗಿ ಮೇಲ್ದರ್ಜೆಗೇರಿಸಲಾಗುವುದು. ಪಾದಚಾರಿಗಳ ಹಿತಕ್ಕಾಗಿ ಹೆಜ್ಜೆ ಹೆಜ್ಜೆಗೆ ಸುರಕ್ಷೆ ಎಂಬ ವಿನೂತನ ಯೋಜನೆಯಡಿ 50 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಸುಧಾರಣೆ ಮತ್ತು 15 ಕಿಲೋಮೀಟರ್ ಹೊಸ ಪಾದಚಾರಿ ಮಾರ್ಗಗಳ ನಿರ್ಮಾಣದ ಗುರಿ ಹೊಂದಲಾಗಿದ್ದು, ಇವು ವೃದ್ಧರು ಮತ್ತು ದಿವ್ಯಾಂಗ ಸ್ನೇಹಿಯಾಗಿ ಮಳೆ ನೀರು ಹೀರುವ ಆಧುನಿಕ ವಿನ್ಯಾಸದೊಂದಿಗೆ ರೂಪುಗೊಳ್ಳಲಿದೆ. ಈ ಎರಡೂ ಯೋಜನೆಗಳು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಹೈರೈಸ್ ಕ್ರಾಸಿಂಗ್ಗಳನ್ನು ಅಳವಡಿಸಿ ಅಪಘಾತ ಮುಕ್ತ ಸಂಚಾರಕ್ಕೆ ಒತ್ತು ನೀಡಲು ಆಯವ್ಯಯದಲ್ಲಿ ಒಟ್ಟಾರೆಯಾಗಿ ರು 50 ಕೋಟಿ ಮೀಸಲಿರಿಸಲಾಗಿದೆ. ಪಾದಚಾರಿಗಳ ಸುರಕ್ಷತೆಗಾಗಿ 24 ಪಾದಚಾರಿ ಮೇಲ್ಸೇತುವೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಂಚಾರ ಪೊಲೀಸರ ಮನವಿಯಂತೆ ಹೊಸದಾಗಿ 9 ಕಡೆ ಮೇಲ್ಸೇತುವೆಗಳ ನಿರ್ಮಾಣಕ್ಕಾಗಿ ಟೆಂಡರ್ ಆಹ್ವಾನಿಸಲಾಗಿದೆ. ಇದೇ ಮಾದರಿಯಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಡಿ ಹೊಸ ತಂಗುದಾಣಗಳನ್ನು ನಿರ್ಮಿಸಲಾಗುವುದು. ವಿಶೇಷವಾಗಿ ಜಾಹೀರಾತು ಹಕ್ಕುಗಳ ಸಹಯೋಗದೊಂದಿಗೆ ನಗರದ ಅವಶ್ಯಕವಿರುವೆಡೆ ಸಾರ್ವಜನಿಕ ಉಚಿತ ಶೌಚಾಲಯಗಳನ್ನು ನಿರ್ವಹಿಸಲು 2026-27ನೇ ಸಾಲಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ನಗರದ ರಸ್ತೆಗಳ ಸಬಲೀಕರಣಕ್ಕಾಗಿ ಕೈಗೊಂಡ ಮೈಕ್ರೋ ಸರ್ಫೇಸಿಂಗ್ ಯೋಜನೆಯಡಿ ಈಗಾಗಲೇ 25 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದ್ದು, ಉಳಿದ 5.5 ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿಯನ್ನು ಏಪ್ರಿಲ್ 2026ರೊಳಗೆ ಮುಕ್ತಾಯಗೊಳಿಸಲಾಗುವುದು. ಪ್ರಮುಖ ರಸ್ತೆಗಳ ದೀರ್ಘಾವಧಿ ಬಾಳಿಕೆಗೆ ವೈಟ್ ಟಾಪಿಂಗ್ ಕಾಮಗಾರಿಗಳಿಗೆ ವೇಗ ನೀಡಲಾಗಿದ್ದು, ಸುಮಾರು 30 ಕಿಲೋಮೀಟರ್ ಉದ್ದದ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಡಿಸೆಂಬರ್ 2026ರ ಅಂತ್ಯಕ್ಕೆ ಪೂರ್ಣಗೊಳ್ಳಲಿವೆ. ರಸ್ತೆ ಗುಂಡಿಗಳನ್ನು ಸರ್ವಋತುವಿನಲ್ಲಿಯೂ ತ್ವರಿತವಾಗಿ ಮುಚ್ಚಲು ಜೆಟ್ ಪ್ಯಾಚರ್ ಯಂತ್ರ ಹಾಗೂ ತಂಪು ಡಾಂಬರು ತಂತ್ರಜ್ಞಾನವನ್ನು ಬಳಸಲು ನಿರ್ಧರಿಸಲಾಗಿದೆ. ಇದರೊಂದಿಗೆ ಜನನಿಬಿಡ ರಸ್ತೆಗಳ ಸ್ವಚ್ಛತೆಗಾಗಿ ರಾತ್ರಿಯ ವೇಳೆ ಕಸಗುಡಿಸುವ 7 ಅತ್ಯಾಧುನಿಕ ಯಂತ್ರಗಳನ್ನು ಮೆಕ್ಯಾನಿಕಲ್ ಸ್ವೀಪಿಂಗ್ ಮೆಷಿನ್ 7 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನಿಯೋಜಿಸಲಾಗುತ್ತಿದೆ. ಈ ಯಶಸ್ವಿ ಮಾದರಿಯನ್ನು ಮುಂದಿನ ಸಾಲಿನಲ್ಲಿ ನಗರದ ಇತರೆ ಪ್ರಮುಖ ರಸ್ತೆಗಳಿಗೂ ವಿಸ್ತರಿಸಲು ಅಗತ್ಯ ಅನುದಾನ ಮೀಸಲಿಡಲಾಗಿದೆ. ನಾಗರಿಕರಿಗೆ ಉತ್ತಮ ಸೇವೆ ಒದಗಿಸುವ ಮತ್ತು ನಗರದ ಮೂಲಸೌಕರ್ಯವನ್ನು ಉನ್ನತೀಕರಿಸುವ ಉದ್ದೇಶದೊಂದಿಗೆ ಪ್ರಮುಖ ಕಟ್ಟಡ ನಿರ್ಮಾಣ ಹಾಗೂ ನವೀಕರಣ ಯೋಜನೆಗಳಿಗೆ ರು 60 ಕೋಟಿ ಮೀಸಲಿರಿಸಿದೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 117ರಲ್ಲಿ ಶಾಲಾ ಕಟ್ಟಡಗಳ ನಿರ್ಮಾಣ ಮತ್ತು ದುರಸ್ತಿ ಕಾಮಗಾರಿಯನ್ನು ಕೈಗೊಳ್ಳಲಾಗುವುದು. ಇದರೊಂದಿಗೆ ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಜೀವನ್ ಭೀಮಾ ನಗರ ವ್ಯಾಪ್ತಿಯಲ್ಲಿ ಕಂದಾಯ ಅಧಿಕಾರಿಗಳ ಕಚೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ಆರ್ ಗುಂಡೂರಾವ್ ಕ್ರೀಡಾಂಗಣ ಮತ್ತು ಶಿಶುವಿಹಾರ ನಿರ್ಮಾಣ ಹಾಗೂ ಜಿಮ್ ಕಟ್ಟಡಗಳ ನಿರ್ಮಾಣ ಕೈಗೊಳ್ಳಲಾಗುವುದು ಮತ್ತು ಶೇಷಾದ್ರಿಪುರಂನಲ್ಲಿರುವ ಈಜುಕೊಳದ ಉನ್ನತೀಕರಣ ಮಾಡಲಾಗುವುದು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ರಾಯ್ಪುರನಲ್ಲಿರುವ ಪಾಲಿಕೆಯ ಬಾಲಕಿಯರ ಪ್ರೌಢಶಾಲೆ 2ನೇ ಹಂತದ ಅಭಿವೃದ್ಧಿ ಕಾಮಗಾರಿ, ಶಾಲಾ ಕಟ್ಟಡಗಳ ಮತ್ತು ಡಯಾಲಿಸಿಸ್ ಕಟ್ಟಡ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ವಿವಿಧೋದ್ದೇಶ ಕಟ್ಟಡ ಹಾಗೂ ಸಮುದಾಯ ಭವನ ನಿರ್ಮಾಣ ಮಾಡಲಾಗುವುದು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸಿದ್ದಯ್ಯ ರಸ್ತೆಯಲ್ಲಿ ಚಿಕ್ಕ ಮಕ್ಕಳ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ, ಜಯನಗರ 2ನೇ ಬ್ಲಾಕ್ನಲ್ಲಿ ಕನಕನಾಯಕನ ಭವನ ನಿರ್ಮಾಣ ಹಾಗೂ ಸಿದ್ದಯ್ಯ ರಸ್ತೆಯ ಚಿನ್ನಯ್ಯನಪಾಳ್ಯದಲ್ಲಿ ಮಾರುಕಟ್ಟೆ ಕಟ್ಟಡ ನಿರ್ಮಾಣ ಮಾಡಲಾಗುವುದು. ಮೇಲ್ಸೇತುವೆಗಳ ಕೆಳಗಿನ ಪಾಳು ಬಿದ್ದ ಜಾಗಗಳನ್ನು ಸುಂದರವಾದ ಮೈಕ್ರೋ ಪಾರ್ಕ್ಗಳು, ಸಣ್ಣ ವ್ಯಾಪಾರ ವಲಯಗಳು ಮತ್ತು ಕಲಾತ್ಮಕ ತಾಣಗಳಾಗಿ ಪರಿವರ್ತಿಸುವ ಯೋಜನೆಯನ್ನು PPP ಅಥವಾ CSR ಸಹಯೋಗದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. ಕಾರ್ಬನ್ ಕ್ರೆಡಿಟ್ ಯೋಜನೆಯಡಿ ಜನದಟ್ಟಣೆ ಇರುವ ಸಾವಿರಾರು ನೌಕರರು ಕೆಲಸ ಮಾಡುವ ಪ್ರದೇಶಗಳಲ್ಲಿ ಪೇ ಆ್ಯಂಡ್ ಯೂಸ್ EV ಚಾರ್ಜಿಂಗ್ ಪಾಯಿಂಟ್ಸ್, ಸೈಕಲ್ ಟ್ರ್ಯಾಕ್ಗಳ ನಿರ್ಮಾಣ, ಪಾದಚಾರಿಗಳಿಗೆ ಅನುಕೂಲಕರ ವಾಕ್ವೇ ಮತ್ತು ಫುಟ್ಪಾತ್ ಅಭಿವೃದ್ಧಿ, ಸಾಮುದಾಯಿಕ ಸೌರಶಕ್ತಿ ಬಳಕೆಗೆ ಉತ್ತೇಜನ ನೀಡಿ ಸ್ವಚ್ಛ ಹಸಿರು ಮತ್ತು ಶಾಶ್ವತ ನಗರ ನಿರ್ಮಾಣಕ್ಕೆ ನಮ್ಮ ನಗರ ಪಾಲಿಕೆಯ ಪ್ರಮುಖ ಗುರಿಯಾಗಿದೆ. ಹಾಗೂ ಅಪಾರ್ಟ್ಮೆಂಟ್ಗಳಲ್ಲಿ EV ಚಾರ್ಜಿಂಗ್ ವ್ಯವಸ್ಥೆ ಅಳವಡಿಕೆ ಕಡ್ಡಾಯ ಮಾಡುವ ವ್ಯವಸ್ಥೆ ಜಾರಿಗೆ ತರಲಾಗುವುದು. ಇಲ್ಲಿನ ರಸ್ತೆಗಳನ್ನು, ಸಾರ್ವಜನಿಕ ಸ್ಥಳಗಳನ್ನು ಮತ್ತು ಸಂಚಾರ ವ್ಯವಸ್ಥೆಯನ್ನು ಉನ್ನತೀಕರಿಸಲು ಪ್ರತ್ಯೇಕವಾಗಿ ಮೊದಲ ಬಾರಿಗೆ ನಗರ ಸಾರಿಗೆ ಯೋಜನೆ ತಜ್ಞ, ನಗರ ವಿನ್ಯಾಸಕರು ಮತ್ತು ನಗರ ಯೋಜಕರನ್ನು ಒಳಗೊಂಡಂತೆ ನಗರ ವಿನ್ಯಾಸ ಕೋಶವನ್ನು ಸೃಜಿಸಲಾಗಿದೆ.
ಇದು ಬೆಂಗಳೂರಿನಲ್ಲಿ ನಗರ ಮೂಲಸೌಕರ್ಯವನ್ನು ಯೋಜಿಸುವ ಮತ್ತು ಜಾರಿಗೊಳಿಸುವ ವಿಧಾನದಲ್ಲಿ ಮಹತ್ವದ ಬದಲಾವಣೆಯನ್ನು ಸೂಚಿಸುತ್ತದೆ. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟಿನಲ್ಲಿ ಪಾಲಿಕೆಯ ಕಟ್ಟಡಗಳ ಎನರ್ಜಿ ಆಡಿಟ್ ಮಾಡಲು ಹಾಗೂ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿ ಸ್ವಾವಲಂಬಿತ ವಿದ್ಯುತ್ ಬಳಕೆ ಆದ್ಯತೆ ನೀಡಲಾಗುವುದು ಮತ್ತು ಪಾಲಿಕೆ ಆಟದ ಮೈದಾನಗಳು, ಉದ್ಯಾನವನಗಳು ಮತ್ತು ಬಯಲು ಖಾಲಿ ಜಾಗಗಳನ್ನು ಗುರುತಿಸಿ ಮಳೆ ನೀರು ಇಂಗುಗುಂಡಿಗಳನ್ನು ನಿರ್ಮಿಸಿ ಅಂತರ್ಜಲ ವೃದ್ಧಿಸುವುದಲ್ಲದೆ ಪ್ರವಾಹ ಪರಿಸ್ಥಿತಿ ತಡೆಗಟ್ಟಲು ಕ್ರಮವಹಿಸಲಾಗುವುದು. ಜೊತೆಗೆ ಆಯ್ದ ಕೆಲವು ರಸ್ತೆಗಳಲ್ಲಿ ಬಯೋಸ್ವೇಲ್ಸ್ ಹಾಗೂ ಗಿಡಗಳನ್ನು ನೆಡುವುದರ ಮುಖೇನ ಬ್ಲೂ ಗ್ರೀನ್ ಕಾರಿಡಾರ್ ನಿರ್ಮಿಸಲು ಉದ್ದೇಶಿಸಲಾಗಿದ್ದು ರು 10 ಕೋಟಿಗಳ ಅನುದಾನ ಮೀಸಲಿಡಲಾಗಿದೆ. ಎಲ್ಲ ವಾರ್ಡ್ಗಳಲ್ಲಿರುವ ಸಾಂಪ್ರದಾಯಿಕ ಬೀದಿ ದೀಪಗಳನ್ನು ಇಂಧನ ದಕ್ಷ LED ದೀಪಗಳಿಗೆ ಪರಿವರ್ತಿಸಿ ಕೇಂದ್ರೀಕೃತ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಗೆ CCMS ಜೋಡಣೆ ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಈಗಾಗಲೇ 67,500 ಸಂಖ್ಯೆ ಸಾಂಪ್ರದಾಯಿಕ ಬೀದಿ ದೀಪಗಳನ್ನು ಒಟ್ಟು 51,037 ಬೀದಿ ದೀಪಗಳನ್ನು LEDಗೆ ಪರಿವರ್ತಿಸಲಾಗಿದೆ. ಈ ಯೋಜನೆಯ ಅನುಷ್ಠಾನದ ನಂತರ ನಗರ ಪಾಲಿಕೆಯು ಬೆಸ್ಕಾಂ ಸಂಸ್ಥೆಗೆ ಪಾವತಿಸುವ ವಿದ್ಯುತ್ ಶಕ್ತಿ ಬಿಲ್ಲಿನಲ್ಲಿ ಸುಮಾರು ಶೇಕಡ 60ರಷ್ಟು ಉಳಿತಾಯವಾಗಲಿದೆ. ನೈರ್ಮಲೀಕರಣ, ಸ್ವಚ್ಛ ಪರಿಸರ, ಸುಖಕರ ಜೀವನ. ನಗರದ ಸ್ವಚ್ಛತೆಯನ್ನು ಕಾಪಾಡಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಪೌರಕಾರ್ಮಿಕರ ಕಲ್ಯಾಣಕ್ಕೆ ಪಾಲಿಕೆ ಮಹತ್ವ ನೀಡಿದೆ. ಪ್ರಸ್ತುತ ಪಾಲಿಕೆ ವ್ಯಾಪ್ತಿಯಲ್ಲಿ 2,621 ಕಾಯಂ ಹಾಗೂ 843 ನೇರ ವೇತನದ ನೌಕರರು ಸೇರಿದಂತೆ ಒಟ್ಟು 3,464 ಪೌರ ಕಾರ್ಮಿಕರು ಶ್ರಮಿಸುತ್ತಿದ್ದಾರೆ. ಈ ಪೈಕಿ ಅರ್ಹರನ್ನು ನಿಯಮಾನುಸಾರ ಕಾಯಂಗೊಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ನೌಕರರ ಹಾಜರಾತಿಗಾಗಿ ಫೇಶಿಯಲ್ ಬಯೋಮೆಟ್ರಿಕ್ ಸಾಧನಗಳನ್ನು ವಿತರಿಸಲಾಗುತ್ತಿದ್ದು ಮುಂದಿನ ಹಂತದಲ್ಲಿ ಅಧಿಕೃತ ಗುರುತಿನ ಚೀಟಿ ಹಾಗೂ ಸಮಗ್ರ ಆರೋಗ್ಯ ವಿಮೆ ಸೌಲಭ್ಯವನ್ನು ತ್ವರಿತವಾಗಿ ಒದಗಿಸಲು ಕ್ರಮವಹಿಸಲಾಗುವುದು. ನಗರದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ 2026-27ನೇ ಸಾಲಿನಲ್ಲಿ ಮುಖ್ಯ ರಸ್ತೆಗಳಿಗಾಗಿ ಲಿಟರ್ ಪಿಕ್ಕರ್ ಮೆಷಿನ್ಸ್, ಮ್ಯಾನ್ಯುಲಿ ಪುಷ್ ಆಪರೇಟೆಡ್ ಮೆಷಿನ್ಸ್ಗಳನ್ನು ಹಾಗೂ ಮಾರುಕಟ್ಟೆ ಪ್ರದೇಶಗಳಿಗಾಗಿ ಸಣ್ಣ ಗಾತ್ರದ ಯಾಂತ್ರೀಕೃತ ರಸ್ತೆ ಗುಡಿಸುವ ಯಂತ್ರಗಳನ್ನು ಖರೀದಿಸಲು ಯೋಜಿಸಲಾಗಿದೆ. ಹಾಗೂ ನಗರದಲ್ಲಿ ಸ್ವಚ್ಛತೆ ಕಾಪಾಡಲು ಮೆಕ್ಯಾನಿಕಲ್ ಸ್ವೀಪಿಂಗ್ ಮೆಷಿನ್ಗಳನ್ನು ಗುತ್ತಿಗೆ ಆಧಾರದಲ್ಲಿ ಪಡೆಯಲು ರು 10 ಕೋಟಿಗಳನ್ನು ಮೀಸಲಿರಿಸಲಾಗಿದೆ. ಮಹಿಳೆಯರ ಅನುಕೂಲಕ್ಕಾಗಿ 20 ಶೀ ಟಾಯ್ಲೆಟ್ಸ್ಗಳನ್ನು ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ಪುರುಷರು, ಮಹಿಳೆಯರು ಮತ್ತು ಅಂಗವಿಕಲರಿಗೆ ಪ್ರತ್ಯೇಕ ವ್ಯವಸ್ಥೆಯುಳ್ಳ 60 ಹೊಸ ಶೌಚಾಲಯಗಳನ್ನು ನಿರ್ಮಿಸುವ ಗುರಿ ಹೊಂದಿದ್ದು ಶಿಥಿಲಾವಸ್ಥೆಯಲ್ಲಿರುವ ಹಳೆಯ ಶೌಚಾಲಯಗಳನ್ನು ಪಾಲಿಕೆ ದುರಸ್ತಿಗೊಳಿಸಿ ಅಭಿವೃದ್ಧಿಪಡಿಸುತ್ತಿದೆ. ಕಸ ಸಂಗ್ರಹಣೆ, ವಿಂಗಡಣೆ, ಭೂಭರ್ತಿ ಪ್ರದೇಶ ಅಭಿವೃದ್ಧಿ, ಘನತ್ಯಾಜ್ಯ ಸಂಸ್ಕರಣಾ ಘಟಕಗಳ ನಿರ್ವಹಣೆಗಾಗಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆಗೆ ರು 215 ಕೋಟಿಗಳ ಅನುದಾನ ಮೀಸಲಿರಿಸಿದೆ. ನಮ್ಮ ನಗರವನ್ನು ಸ್ವಚ್ಛವಾಗಿಡುವ ಪೌರ ಕಾರ್ಮಿಕರಿಗೆ ಗೌರವಯುತ ಮತ್ತು ಆರೋಗ್ಯಕರ ಕೆಲಸದ ಪರಿಸರವನ್ನು ಒದಗಿಸಲು ಪ್ರತಿ ವಾರ್ಡ್ನಲ್ಲೂ ಸುಸಜ್ಜಿತ ಮಸ್ಟರಿಂಗ್ ಸೆಂಟರ್ ಹಾಗೂ ವಿಶ್ರಾಂತಿಗಾಗಿ ಅಗತ್ಯ ಮೂಲಸೌಕರ್ಯಗಳನ್ನೊಳಗೊಂಡ ಸುವಿಧಾ ಕೇಂದ್ರಗಳು ಇರುವಂತೆ